ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಗ್ರಾಮ್ ಒನ್ ಕರ್ನಾಟಕ. ಗೆಳೆಯರೇ, ಇಂದು ನಾನು ವಿಶೇಷವಾಗಿ ಹೇಳೋದೇನೆಂದರೆ, ಮೊನ್ನೆ ಆಗಿ ನಿಮ್ಮ ಮಕ್ಕಳ ಒಂದು ರಿಸಲ್ಟ್ ಬಂತು. 5ನೇ ತರಗತಿ ಯಾರು ಮುಗಿಸಿದಾರೋ, ಈಗ ಹೊಸದಾಗಿ 6ನೇ ತರಗತಿ ಯಾರು ಹೋಗ್ತಾ ಇದ್ದಾರೋ ಅವ್ರಿಗೊಂದು ಸುವರ್ಣ ಅವಕಾಶ. ವಿಶೇಷವಾಗಿ ಇದು ಮೈನಾರಿಟಿ ಸಮುದಾಯ ಸಂಬಂಧಪಟ್ಟಂಥ ಮಕ್ಕಳಿಗೆ ವಿಶೇಷವಾಗಿ ಇರುವಂತಹ ಒಂದು ವಿಡಿಯೋ ಆಗಿರ್ತದೆ. ಅಷ್ಟೇ ಅಲ್ಲದೆ ಇಂದು ಹಿಂದುಳಿದ ವರ್ಗದ ಅಂದರೆ ಇತರೆ ವರ್ಗದವ್ರಿಗೆ ಸಹ ಇದು ವಿಶೇಷವಾಗಿ ವಿಡಿಯೋ ಆಗಿರ್ತದೆ. ಏನಪ್ಪ ಅಂದರೆ, ಮೊನ್ನೆ ಆಗಿ 5ನೇ ತರಗತಿ ಉತ್ತೀರ್ಣಗೊಂಡು 6ನೇ ತರಗತಿಗೆ ಇನ್ನೇನು ಹಚ್ಚಬೇಕನ್ನೋರಿಗೆ ಒಂದು ಸುವರ್ಣ ಅವಕಾಶ. ಅದು ಹುಡುಗಿಯನಾಗಲಿ ಹುಡುಗರಾಗಲಿ. ಏನಪ್ಪ ಅಂದರೆ, ಮೊದಲಿನ ತಿಳಿಸೋದಂದರೆ ಪ್ರತಿಯೊಂದು ಊರಲ್ಲಿ ಮೌಲಾನಾ ಆಜಾದ್ ಸ್ಕೂಲ್ಗಳು ಆಗಿದ್ದಾವೆ. ಆ ಮೌಲಾನಾ ಆಜಾದ್ ಸ್ಕೂಲ್ಗಳಲ್ಲಿ 60 ಸ್ಟೂಡೆಂಟ್ಗಳನ್ನು ಗೌರ್ಮೆಂಟೇ ಸಂಪೂರ್ಣವಾಗಿ ಕಲಿಸ್ತೈತಿ. ಅವ್ರಿಗೆ ವಿತ್ ಪೆನ್ಸಿಲಿಂದ ಹಿಡ್ಕೊಂಡು ಅವ್ರಿಗೆ ಬಾಕ್ಸು ಸಾಕ್ಸು ಎಲ್ಲವೂ ಫ್ರೀಯಾಗಿ ಉಚಿತವಾಗಿ ಕೊಡ್ತೈತಿ. ಜೊತೆಗೆ ಉತ್ತಮ ಶಿಕ್ಷಣ ಕೊಡ್ತೈತೆ. ಅಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ಮೀಡಿಯಂ ಮತ್ತು ಉರ್ದು ಮೀಡಿಯಮಲ್ಲಿ ಸಹ ಅವ್ರಿಗೆ ಶಿಕ್ಷಣ ಇರುತ್ತದೆ. ಅದನ್ನು ನಾವು ಏನು ಮಾಡ್ಕೊಂಡು ಯಾವುದೇ ರೀತಿ ಪಡೆದುಕೊಳ್ಳಬೇಕು ಮತ್ತು ಅಲ್ಲಿ ಮಕ್ಕಳಿಗೆ ಯಾವ ಥರ ನಾವು ಅಡ್ಮಿಷನ್ ಮಾಡಿಸ್ಬೇಕು ಎಂಬುದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ. ಅದಕ್ಕೆ ದಯವಿಟ್ಟು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ 6ನೇ ತರಗತಿ ಪೋಷಕರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮೊದಲೇ ನಾವೇನು ಮಾಡಬೇಕು, ಅದನ್ನು ಅಪ್ಲಿಕೇಶನನ್ನು ಅಂದರೆ 6ನೇ ತರಗತಿ ಉತ್ತೀರ್ಣ ಆದಂಥ ಮಕ್ಕಳ ಅಪ್ಲಿಕೇಶನನ್ನು 5ನೇ ತರಗತಿ ಉತ್ತೀರ್ಣ ಆಗಿ 6ನೇ ತರಗತಿಗೆ ನಾವು ಅಡ್ಮಿಷನ್ ತೊಗೋಬೇಕು ಮೌಲಾನಾ ಆಜಾದ್ ಸ್ಕೂಲಲ್ಲಿ ಅಂದರೆ ಆ ಮಕ್ಕಳು ಏನೇನು ಡಾಕ್ಯುಮೆಂಟ್ಸ್ ಬೇಕು ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಮಕ್ಕಳ ಒಂದು ಆಧಾರ್ ಕಾರ್ಡ್ ಬೇಕು. ಹಾಗೆ ಆ ಮಗುವಿನ ಹೆಸರಲ್ಲಿರುವಂಥ ಇನ್ಕಮ್ ಕ್ಯಾಸ್ಟ್ ಬೇಕು. ಜೊತೆಗೆ ಆ ಮಗುವಿನ ಒಂದು SATS ನಂಬರ್ ಬೇಕಾಗುತ್ತದೆ. ಬೇಕಾದ ತಕ್ಷಣ ಇದನ್ನು ಒಂದು ಅಪ್ಲಿಕೇಶನನ್ನು ಗ್ರಾಮೋನು ಮತ್ತು ಕರ್ನಾಟಕದಲ್ಲಿ ಹಾಕ್ತಾರೆ. ಮೊದಲನೇದಾಗಿ ನಾವು ಅಪ್ಲಿಕೇಶನ್ ಏನೇನು ಯಾವ ಥರ ಹಾಕಬೇಕು ಅಂತ ನಾವು ತಿಳಿಸ್ತಾ ಹೋಗ್ತಿದ್ದೀನಿ. ಈ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳಿದೆ. ಹಾಗೆ ಈಗ ಅಪ್ಲಿಕೇಶನ್ಗೆ ಯಾವ ಥರ ಹಾಕೋದನ್ನು ಹೇಳ್ತಾ ಇದ್ದೀನಿ. ನಾನು ಸೇವಾ ಸಿಂಧು ಲಾಗಿನ್ ಮಾಡಿಬಿಟ್ಟು ನಾವೇನು ಮಾಡೋಣ, ಸರ್ಚಲ್ಲಿ ಮೌಲಾನಾ ಅಂತಂದು ಟೈಪ್ ಮಾಡೋಣ. ಮೌಲಾನಾ ಅಂತ ಮಾಡಿದ ತಕ್ಷಣ ನಮಗೇನು ಬರ್ತದೆ, ಅಪ್ಲಿಕೇಶನ್ ಫಾರ್ ಇನ್ವೈಟೆಡ್ ಅಡ್ಮಿಷನ್ ಟು ಮೌಲಾನಾ ಆಜಾದ್ ಮಾಡೆಲ್ ಸ್ಕೂಲ್ ಅಂತಿದೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಮಗೇನಾಗುತ್ತೆ, ಅಪ್ಲಿಕೇಶನ್ನು ಒಂದು ಫಾರ್ಮೆಟ್ ಓಪನ್ ಆಗುತ್ತೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೌಲಾನಾ ಆಜಾದ್ ಮಾದರಿ ಶಾಲೆಗಳು ಪ್ರವೇಶಕ್ಕಾಗಿ ಆನ್ಲೈನ್ ಅರ್ಜಿ ಆಹ್ವಾನ. ಈ ಆನ್ಲೈನ್ ಅರ್ಜಿ ಆಹ್ವಾನ ಇದೊಂದು ಏನಿದೆ ಅಂದರೆ, ಈ ಒಂದು ಮಾದರಿ ಶಾಲೆಯಲ್ಲಿ ಸಂಪೂರ್ಣವಾಗಿ ಅಂದರೆ ಒಂದು 60 ವಿದ್ಯಾರ್ಥಿಗಳನ್ನು 6ನೇ ತರಗತಿಗೆ ಅಡ್ಮಿಷನ್ ತಗೋತಾರೆ. ಈ ಅಡ್ಮಿಷನ್ ಯಾವ ರೀತಿ ಪ್ರಕ್ರಿಯೆಯಲ್ಲಿ ಇರ್ತೈತೆ ಅಂದರೆ, ಹೆಚ್ಚು ಯಾರು ಪರ್ಸೆಂಟೇಜ್ ಮಾಡಿರ್ತಾರೆ ಆ ವಿದ್ಯಾರ್ಥಿಗಳಿಗೆ ಹೆಚ್ಚು ಮೊದಲೇ ಆದ್ಯತೆಯನ್ನು ಕೊಡ್ತಾರೆ. ಜೊತೆಗೆ ಈ ಒಂದು ಶಾಲೆಯಲ್ಲಿ 75% ಅಂದರೆ ಒಂದು 100 ಸೀಟ್ ಅದಾವ ಅಂದ್ರೆ ಅದರಲ್ಲಿ 75% ಸೀಟು ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ. ಇನ್ನು 25% ಇರ್ತಲ್ಲ ಅದನ್ನು ಇತರ ವರ್ಗದ ವಿದ್ಯಾರ್ಥಿಗಳಿಗೆ ಕೊಡಬೇಕಂತ ರೂಲ್ ಇದೆ. ಅದರ ಬೇಸ್ ಮೂಲಕ ಅವರು ಏನೋ ಸ್ಕೂಲಲ್ಲಿ ಮಕ್ಕಳನ್ನು ಆಯ್ಕೆ ಮಾಡಿಕೊಳ್ತಾರೆ. ಮೊದಲನೇದಾಗಿ ನಾವೇನು ಮಾಡೋಣ, ವಿದ್ಯಾರ್ಥಿಗಳ ಪ್ರವೇಶ ಪಡೆಯಲು ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ವಿವರನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅಂದರೆ ನಾವು ಯಾವ ಡಿಸ್ಟಿಕಲ್ಲಿ ಇದ್ದೀವಿ, ನಾವು ಯಾವ ಶಾಲೆಯನ್ನು ತೊಗೋಬೇಕೆಂಬುದನ್ನು ನಾವು ಇಲ್ಲಿ ಮೊದಲನೇದಾಗಿ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಏನು ಹೇಳ್ತಾರೆ, ಕರ್ನಾಟಕದ ನಿವಾಸಿ ಆಗಿದೆ ಅಂದರೆ ಹೌದನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ನಂತರ ತಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಆ ವಿದ್ಯಾರ್ಥಿಯ ಜಿಲ್ಲೆ ಈಗ ಎಲ್ಲಿದ್ದಾರೆ ಅವರು ಅದನ್ನು, ಹಾಗೆ ಅಷ್ಟೇ ಅಲ್ಲದೆ ಅವರ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಹಾಗೆ ಅವರು ಆ ಜಿಲ್ಲೆಯ ಆ ತಾಲೂಕಿನಲ್ಲಿ ಎಷ್ಟು ಶಾಲೆಗಳು ಎಂಬುದು ಒಂದು ಪಟ್ಟಿ ಬರ್ತದೆ. ಆ ಪಟ್ಟಿಯಲ್ಲಿ ಅವ್ರಿಗೆ ಅಂದರೆ ಆ ವಿದ್ಯಾರ್ಥಿಗಳಿಗೆ ಅಥವಾ ಪೋಷಕರಿಗೆ ಯಾವ ಶಾಲೆ ಬೇಕೋ ಆ ಶಾಲೆಯನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತದೆ. ಆ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಹಾಗೆ ಪರೀಕ್ಷಾ ಕೇಂದ್ರ ಇರ್ತೈತೆ. ಅವ್ರಿಗೆ ಒಂದು ಉಚಿತ ಶಿಕ್ಷಣಕ್ಕೋಸ್ಕರ ಒಂದು ಅಡ್ಮಿಷನ್ಗೋಸ್ಕರ ಒಂದು ಎಕ್ಸಾಮನ್ನು ಇಡ್ತಾರೆ. ಆ ಎಕ್ಸಾಮನ್ನು ಯಾವ ಡಿಸ್ಟಿಕಲ್ಲಿ ತೊಗೊತೀರಿ ಅಂತಂದು ಇರ್ತದೆ. ಹೆಚ್ಚು ಅವ್ರದ್ದೇ ಡಿಸ್ಟಿಕಲ್ಲಿ ನಾವು ಸೆಲೆಕ್ಟನ್ನು ಮಾಡ್ಕೊಳ್ಬೇಕಾಗುತ್ತೆ. ಅಷ್ಟರಲ್ಲಿ ವಿದ್ಯಾರ್ಥಿಗಳ ವಿವರವನ್ನು ಇಲ್ಲಿ ನಾವು ಸಂಪೂರ್ಣವಾಗಿ ಹಾಕಲೇಬೇಕಾಗುತ್ತೆ. ಮೊದಲನೇದಾಗಿ ನಾನು ನಿಮಗೆ ಆಗಲೇ ಹೇಳಿದಾಗೆ ಒಂದು ಫೋಟೋ, ಆಧಾರ್ ಕಾರ್ಡ್ ಮತ್ತು ಇನ್ಕಮ್ ಕ್ಯಾಸ್ಟ್ ಬೇಕಾಗುತ್ತೆ. ಜೊತೆಗೆ SATS ನಂಬರ್ ಬೇಕಾಗುತ್ತೆ. ಫೋಟೋನ ಸ್ಕ್ಯಾನ್ ಮಾಡ್ಕೊಂಬಿಟ್ಟು ಇಲ್ಲಿ ಏನು ಮಾಡೋಣ, ನಾವು ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಚೂಸ್ ಫೈಲಲ್ಲಿ ಹೋಗ್ಬಿಟ್ಟು ಫೋಟೋನ ಅಪ್ಲೋಡ್ ಮಾಡಬೇಕು. ನಂತರ ಆಟೋಮೆಟಿಕ್ಕಾಗಿ ನಾವಿಲ್ಲೇನು SATS ಸಂಖ್ಯೆಯನ್ನು ನಾವಿಲ್ಲೇ ಈ ಸಂಖ್ಯೆ ಇದರಲ್ಲಿ ಕಾಲಮ್ ಬಾಕ್ಸಲ್ಲಿ ಹಾಕಬೇಕು. ಹಾಕಿ ನಾವು ಸಬ್ಮಿಟ್ ಕೊಟ್ಟ ತಕ್ಷಣ ಏನಾಗುತ್ತೆ, ವಿದ್ಯಾರ್ಥಿಯ ಹೆಸರು ಅಂದರೆ ಈ ಹಿಂದೆ 5ನೇ ತರಗತಿಯಲ್ಲಿ ಯಾವ ತರಗತಿಯಲ್ಲಿ ಯಾವ ಶಾಲೆಯಲ್ಲಿ ಓದ್ತಾ ಇದ್ದೇವೆ ಸಂಪೂರ್ಣ ಇಲ್ಲೇ ಬರ್ತದೆ. SATS ನಂಬರ್ ಹಾಕಿದ ತಕ್ಷಣ ವಿದ್ಯಾರ್ಥಿಯ ಹೆಸರು, ಅವನು ಬಾಯ್ ಗರ್ಲು, ಹಾಗೆ ಅವನ ಜನ್ಮ ದಿನಾಂಕ, ಜೊತೆಗೆ ಆ ತಂದೆಯ ಹೆಸರು ಮತ್ತು ಆ ತರಗತಿ ಎಷ್ಟನೇ ತರಗತಿ, ಅವನು ಎಲ್ಲಿ ಓದ್ತಾ ಇದ್ದ ಮತ್ತು ಆ ಶಾಲೆಯ ವಿಳಾಸ ಮತ್ತು ಆ ಜಿಲ್ಲೆ ಮತ್ತು ಆ ತಾಲೂಕನ್ನು ಸಂಪೂರ್ಣವಾಗಿ ಇಲ್ಲಿ ಬರುತ್ತದೆ. ನಂತರ ಮುಂದುವರೆದ ತಂದೆ ತಾಯಿ ಪೋಷಕರ ವಿವರಗಳು ಅಂದರೆ ಆ ವಿದ್ಯಾರ್ಥಿಯ ತಂದೆ ಏನು ಮಾಡ್ತಿದ್ರು ಅಂದರೆ ಉದ್ಯೋಗ ಅಂದರೆ ಫಾರ್ಮರು ಅಥವಾ ಒಂದು ಬಿಸ್ನೆಸ್ ಮ್ಯಾನು ಅಥವಾ ಒಂದು ಗೌರ್ಮೆಂಟ್ ಎಂಪ್ಲಾಯಿಗು ಅಂತ ಒಂದು ಇರ್ತಲ್ಲ, ಅದನ್ನು ನಾವು ಇಲ್ಲಿ ಏನು ಮಾಡ್ಕೊಂಡು ಮೆನ್ಷನ್ ಮಾಡಬೇಕಾಗುತ್ತೆ. ಹಾಗೆ ಪೋಷಕರ ಒಂದು ಮೊಬೈಲ್ ನಂಬರನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ. ಮುಂದೆ ಬಂದುಬಿಟ್ಟು ಪ್ರಸ್ತುತ ವಿಳಾಸದ ವಿವರಗಳು ಅಂದರೆ ಆ ಸ್ಟೂಡೆಂಟ್ ಪ್ರಸ್ತುತವಾಗಿ ಎಲ್ಲಿ ವಾಸವಿದ್ದಾನೆ ಅದನ್ನು ಸಂಪೂರ್ಣ ನಾವಿಲ್ಲಿ ಡೀಟೇಲ್ಸನ್ನು ಕೊಡಬೇಕಾಗುತ್ತೆ. ಆ ಡೀಟೇಲ್ಸಲ್ಲಿ ನಾವು ಪ್ರಥಮವಾಗಿ ಆ ಸ್ಟೂಡೆಂಟ್ನ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಂತರ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಹಾಗೆ ಒಂದು ಆ ಗ್ರಾಮವನ್ನು ನಾವು ಟೈಪ್ ಮಾಡಬೇಕಾಗುತ್ತೆ. ನಂತರ ಅವನು ಓಣಿ ಬೀದಿ ಇರ್ತಲ್ಲ, 1ನೇ ವಾರ್ಡು 2ನೇ ವಾರ್ಡು ಅಥವಾ ಯಾವುದೇ ಟೆಂಪಲ್ ಹಿಂದ್ಗಡೆ ಮುಂದ್ಗಡೆ ಅಥವಾ ಸ್ಕೂಲ್ ಹಿಂದ್ಗಡೆ ಅಂತ ಹೆಸರು ಇರ್ತಲ್ಲ ಅದನ್ನು ಕ್ಲಿಕ್ ಮಾಡೋಕ್ಕೆ ಹೋಗುತ್ತೆ.
ನಂತರ ರೋಡ್ ಸಂಖ್ಯೆನ ಹಾಕಬೇಕಾಗುತ್ತೆ. ನಂತರ ಆ ಪಿನ್ ಕೋಡ್ ನಂಬರ್ ಅಂದರೆ ಪೋಸ್ಟ್ ಆಫೀಸ್ನ ಒಂದು ಪಿನ್ ಕೋಡ್ ನಂಬರ್ ಇರ್ತಲ್ಲ ಅದನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆದ ತಕ್ಷಣ ಏನಾಗುತ್ತೆ ನೆಕ್ಸ್ಟ್ ಮತ್ತು ಜಾತಿ ಮತ್ತು ಆದಾಯದ ವಿವರಗಳು ಅಂತಿದೆ. ಆ ಜಾತಿ ಮತ್ತು ಆದಾಯದ ವಿವರಗಳೆಲ್ಲ ಕಡ್ಡಾಯವಾಗಿ ಒಂದು ಸ್ಟೂಡೆಂಟಿನ ಜಾತಿ ಆದಾಯನ ಹೊಂದಿರಲೇಬೇಕು. ಅದನ್ನು ತೊಗೊಂಡವನ್ನೇ ಹಾಕಬೇಕಾಗುತ್ತೆ. ಜಾತಿ ನಿಮ್ಗೆ ಆಗಲೇ ಹೇಳಿದ ತಕ್ಷಣ ಹೇಗೆ ಇದೆ ಅಂದರೆ 75% ಮುಸ್ಲಿಮರಿಗೆ ಅಂದರೆ ಒಂದು ಮೈನಾರಿಟಿ ಸಮುದಾಯರಿಗೆ ಕೊಡ್ತಾರೆ. ಅಲ್ಲಿ ಏನೋ ಬರ್ತಾವೆ ಅಂದರೆ ಕ್ರಿಶ್ಚಿಯನ್ಸ್, ಬೌದ್ಧ, ಜೈನರು, ಇವರು ಮುಸ್ಲಿಮ್ಸ್ ಇವರೆಲ್ಲರೂ ಬರ್ತಾರೆ. ಜೊತೆಗೆ ಹಿಂದೂಗಳಲ್ಲಿ 25% ಕೊಡ್ತಾರೆ. ಅವರು ಸಹ ಇದನ್ನು ಅಪ್ಲಿಕೇಶನ್ ಹಾಕ್ಕೋಬಹುದು. ಹಾಕೊಂಬಂದ್ಬಿಟ್ಟು ಏನಾಗುತ್ತೆ ಅಂದರೆ ಅವ್ರ ಕ್ಯಾಟಗರಿ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಮುಂದೆ ಅವರ ಜಾತಿ ಮತ್ತು ಆದಾಯದ ಆರ್.ಡಿ ನಂಬರ್ನ ಹಾಕಬೇಕು. ನಂತರ ಅದು ಏನಾಗುತ್ತೆ ಆಟೋಮೆಟಿಕ್ಕಾಗಿ ಅವ್ರ ಪ್ರವರ್ಗ ಯಾವುದು ಮತ್ತು ಅವ್ರ ಜಾತಿ ಯಾವುದು ಅಂತ ಸಂಪೂರ್ಣವಾಗುತ್ತದೆ. ಹಾಗೆ ಆದಾಯದ ಒಂದು ಆರ್.ಡಿ ನಂಬರನ್ನು ನಾವು ಇಲ್ಲಿ ಹಾಕಬೇಕಾಗುತ್ತೆ. ಆದಾಯದ ಆರ್.ಡಿ ನಂಬರ್ ಹಾಕಿದ ತಕ್ಷಣ ಅವರ ಆದಾಯ ಎಷ್ಟಿದೆ ಅಂತ ಬರುತ್ತೆ. ಬಂದ ತಕ್ಷಣ ಏನಾಗುತ್ತೆ ಮುಂದೆ ಆ ಒಂದು ವಿವರ ಸರಿಯಾಗಿದ್ದರೆ ಸರಿಯಾದ ಮುಂದುವರಿಯೋಣ, ಇಲ್ಲಾಂದರೆ ಅದನ್ನು ತೆಗೆದುಬಿಟ್ಟು ಮತ್ತು ಹೊಸದಾಗಿರುವಂಥ ಆದಾಯನ ಒಂದು ಆರ್.ಡಿ ನಂಬರ್ನ ಹಾಕಿಬಿಟ್ಟು ಸರಿಯಾದ ಒಂದು ವಿವರವನ್ನು ನೋಡಿಬಿಟ್ಟು ನಾವು ಮುಂದುವರಿಬೇಕು. ನಂತರ ಇತರ ವಿವರಗಳಲ್ಲಿ ಅಂದರೆ ವಿದ್ಯಾರ್ಥಿ ಏನಾದರೂ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ಎಸ್ ಅಂತ ಹಾಕೊಳ್ಳೋಣ, ಇಲ್ಲ ಅಂತಂದರೆ ಇಲ್ಲ ಅಂತ ಹಾಕೊಳ್ಳೋಣ. ಅಷ್ಟೇ ಅಲ್ಲದೆ ಡಿಕ್ಲರೇಷನ್ ಕೊಡಬೇಕಾಗುತ್ತೆ. ಈ ಮೇಲೆ ತಿಳಿಸಿದ ಅಂಶಗಳು ನಿಜವಾಗಿರುತ್ತವೆ ಎಂದು ಈ ಮೂಲಕ ಪ್ರಮಾಣೀಕರಿಸುತ್ತೇನೆ. ನಾವು ಇಲ್ಲೇನಂತಲೇ ಆ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಈ ಒಂದು QR ಕೋಡ್ ಅಂದರೆ ಈ ಒಂದು ಕ್ಯಾಪ್ಚಾ ಕೋಡನ್ನು ನಾವು ಇಲ್ಲಿ ಫಿಲಪ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿದರೆ ಸಂಪೂರ್ಣವಾಗಿ ಫಿಲಪ್ ಆಗಿ ಇದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಇದು ಸಬ್ಮಿಟ್ ಆದ ತಕ್ಷಣ ನಮ್ಗೆ ಏನಾಗುತ್ತೆ ಅಂದರೆ ಪೋಷಕರ ಒಂದು ಮೊಬೈಲ್ ನಂಬರ್ಗೆ ಅವರು ಎಕ್ಸಾಮ್ನ ನಿಯರ್ ಒಂದು ಮೆಸೇಜನ್ನು ಕಳಿಸ್ತಾರೆ ಅಥವಾ ಸಂದೇಶವನ್ನು ಕಳಿಸ್ತಾರೆ. ಆ ಸಂದೇಶವನ್ನು ನೋಡ್ಕೊಂಡ್ಬಿಟ್ಟು ನಾವೇನು ಮಾಡೋಕ್ಕಾಗುತ್ತೆ ಅಂದರೆ ಮುಂದೆ ಎಕ್ಸಾಮ್ಗೆ ಆ ಸ್ಟೂಡೆಂಟನ್ನು ಕರ್ಕೊಂಡೋಗಿ ಎಕ್ಸಾಮ್ ಕೂರಿಸಿಬಿಟ್ಟು ನಾವು ಪಾಸ್ ಆದ ತಕ್ಷಣ ಆ ಸ್ಕೂಲಿಗೆ ನಾವು ಯಾವ ಸೆಲೆಕ್ಟ್ ಇಲ್ಲಿ ಏನು ಹಾಕಿರ್ತೀವಲ್ಲ ಆ ಸ್ಕೂಲ್ಗೆ ನಾವು ಏನಾಗಬೇಕಾಗುತ್ತೆ ಅಡ್ಮಿಷನ್ ಮಾಡಬೇಕಾಗುತ್ತೆ. ಇಂತಹ ಸರಳವಾದೈತೆ ಮತ್ತು ಉಚಿತವಾಗಿದೆ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಈ ಒಂದು ಅವಕಾಶನ ಸದುಪಯೋಗ ಮಾಡೋಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಹೇಳ್ತೀನಿ. ಇಷ್ಟೇ. ನಾನು ಇನ್ನೂ ಹೆಚ್ಚಿನ ವಿಡಿಯೋಗೋಸ್ಕರ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.